ನಮಸ್ಕಾರ ಫ್ರೆಂಡ್ಸ್. ಇಂದು ನಾವು ಬೆಂಗಳೂರಿನ ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರ ಸ್ಥಳಗಳಲ್ಲಿ ಒಂದಾದ ಗಿರಿನಗರದ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಯಾವುದೇ ಕೆಲಸ ಕಾರ್ಯಗಳು ತಡೆರಹಿತವಾಗಿ ಪೂರ್ಣಗೊಳ್ಳಲು ಇಲ್ಲಿನ ಹನುಮಂತನ ದರ್ಶನ ಅತ್ಯಗತ್ಯ. ಈ ವಿಡಿಯೋ ಪ್ರಾರಂಭಿಸುವ ಮುನ್ನ ಹನುಮಂತನ ಈ ಶಕ್ತಿಯುತ ಮಂತ್ರದೊಂದಿಗೆ ಶುರು ಮಾಡೋಣ. ತ್ವಮಸ್ವಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಖರೋಭವ. ಇದರ ಅರ್ಥ ಏನಂದ್ರೆ, ಎಲೆ ವಾನರ ಶ್ರೇಷ್ಠನಾದ ಹನುಮಂತನೇ, ಈ ಕಾರ್ಯವನ್ನು ಪೂರೈಸಲು ನೀನೇ ಸಮರ್ಥನು. ನಿನ್ನ ಪ್ರಯತ್ನದಿಂದ ನಮ್ಮ ಎಲ್ಲಾ ದುಃಖಗಳನ್ನು ದೂರ ಮಾಡಿ ಕಾರ್ಯವನ್ನು ಸಿದ್ಧಿಸಿಕೊಡು. ಈ ದೇವಸ್ಥಾನದ ಇತಿಹಾಸ ಮತ್ತು ವೈಶಿಷ್ಟ್ಯ ಹೇಳಬೇಕಂದ್ರೆ, ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಸಂಕಲ್ಪದಂತೆ ನಿರ್ಮಾಣವಾದ ಈ ದೇವಸ್ಥಾನವು ಅಷ್ಟಭುಜಾಕೃತಿಯಲ್ಲಿದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಅಂದ್ರೆ ಸುಮಾರು 200 ಟನ್ ತೂಕದ ಒಂದೇ ಕಲ್ಲಿನಲ್ಲಿ ಕೆತ್ತಲಾದ 40 ಅಡಿ ಎತ್ತರದ ಭವ್ಯ ಹನುಮಂತನ ವಿಗ್ರಹ. ಇದನ್ನು ಕೆತ್ತಲು 18 ಶಿಲ್ಪಿಗಳು ಹಗಲಿರುಳು ಶ್ರಮಿಸಿದ್ದಾರೆ. ಇಲ್ಲಿ ಕಾಲಿಡುತ್ತಂತೆಯೇ ಒಂದು ರೀತಿಯ ದಿವ್ಯ ಶಾಂತಿ ಮತ್ತು ಧನಾತ್ಮಕ ಶಕ್ತಿ ನಮಗೆ ಅರಿವಾಗುತ್ತದೆ. ಈಗ ಇದರ ವಿಧಾನವನ್ನು ಒಂದೊಂದಾಗಿ ನಿಮಗೆ ಹೇಳುತ್ತಾ ಹೋಗುತ್ತೇನೆ. ಮೊದಲನೇದಾಗಿ ಸಂಕಲ್ಪ. ಮೊದಲು ದೇವಸ್ಥಾನದಲ್ಲಿ ಸಿಗುವ ತೆಂಗಿನಕಾಯಿಯನ್ನು ತೆಗೆದುಕೊಂಡು ನಿಮ್ಮ ಕೋರಿಕೆಯನ್ನು ಮನಸ್ಸಿನಲ್ಲಿ ಸ್ಮರಿಸಿ. ಆ ತೆಂಗಿನಕಾಯಿ ತೆಗೆದುಕೊಳ್ಳಬೇಕಾದರೆ ನಿಮಗೆ ವಿಭಿನ್ನವಾದ ಸಂಖ್ಯೆ ಹಾಗೂ 16ನೇ ದಿನದ ದಿನಾಂಕವನ್ನು ಕೂಡ ಅದರಲ್ಲಿ ಬರೆಯಲಾಗುತ್ತದೆ. ಆ ತೆಂಗಿನಕಾಯಿಯನ್ನು ದೇವರ ಮುಂದೆ ಕುಳಿತು ಸಂಕಲ್ಪ ಮಾಡಿಕೊಳ್ಳಬೇಕು. ಹಾಗೆ ಪುರೋಹಿತರು ಹೇಳುವ ಮಂತ್ರವನ್ನು ಪಠಿಸಬೇಕು. ಶ್ರೀ ಪರಮೇಶ್ವರ ಉದ್ದೇಶ್ಯ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಎಲ್ಲರ ಹೆಸರು ನಕ್ಷತ್ರ ಗೋತ್ರ ಹೇಳ್ಬೇಕು. ನಿಮ್ಮ ಹೆಸರು ನಕ್ಷತ್ರ ಗೋತ್ರ ಹೇಳ್ಕೊಳ್ಳಿ. ಹೇಳಿ. ಮಮ ಸಹಕುಟುಂಬಾನ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ವೀರ್ಯ ಅವಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಸದ್ಗುರು ಅನುಗ್ರಹ ಸಿದ್ಧ್ಯರ್ಥಂ ಸದ್ಗುರು ಆಜ್ಞಾ ಅನುಸಾರೇಣ ಯತ್ ಸೂಚಿತ ನಿಯಮೇನ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಉದ್ದೇಶ್ಯ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಪ್ರೀತ್ಯರ್ಥಂ ಕಾಯಕಟ್ಟವ್ರು ಮಾತ್ರ ಹೇಳ್ಬೇಕೀಗ 16 ದಿನ ಪರ್ಯಂತಂ ಪೂರ್ಣಫಲ ದೀಕ್ಷಾ ಅಹಂ ಆಚರಿಷ್ಯೆ. ಹೀಗೆ ಸಂಕಲ್ಪದ ನಂತರ ಪುರೋಹಿತರು ಕೊಡುವ ಕೇಸರಿ ದಾರ ಹಾಗೂ ಅಕ್ಷತೆ ಕಾಳನ್ನು ಹಿಡಿದು ಆ ತೆಂಗಿನಕಾಯಿಯ ಜೊತೆ 16 ಪ್ರದಕ್ಷಿಣೆಗಳನ್ನು ಹಾಕಬೇಕು. 16 ಪ್ರದಕ್ಷಿಣೆಗಳು ಹಾಕಿದ ನಂತರ ಅವರು ಕೊಟ್ಟಿರುವ ಸಂಖ್ಯೆಯ ಪ್ರಕಾರ ಅದನ್ನು ಹೋಗಿ ಅಲ್ಲಿ ಕಟ್ಟಬೇಕು. ಈ 16 ದಿನಗಳಲ್ಲಿ ನೀವು ಮಾಡಬೇಕಾದಂಥ ಕೆಲಸ ಏನೆಂದರೆ 108 ಬಾರಿ ಓಂ ಹನುಮತೆ ನಮಃ ಹಾಗೆ ಹನುಮಾನ್ ಚಾಲೀಸ ಹಾಗೆ ವಿಡಿಯೋ ಪ್ರಾರಂಭದಲ್ಲಿ ಹೇಳಿರುವ ಮಂತ್ರವನ್ನು ಪಠಿಸಬೇಕು. ಈ 16 ದಿನಗಳಲ್ಲಿ ನೀವು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತೆ ಏನೆಂದರೆ, ಯಾವುದೇ ರೀತಿಯಾಗಿ ಮಾಂಸಾಹಾರವನ್ನು, ಮದ್ಯಪಾನವನ್ನು, ಧೂಮಪಾನವನ್ನು ಸೇವಿಸಬಾರದು. ಹಾಗೆ ಕೆಟ್ಟ ಮಾತುಗಳನ್ನು, ಕೆಟ್ಟ ಯೋಚನೆಗಳನ್ನು ಮಾಡಬಾರದು. ಹಾಗೆ ಆ ಕೇಸರಿ ದಾರವನ್ನು ಕೂಡ ಕೈಗೆ ಕಟ್ಟಿಕೊಳ್ಳಬೇಕು. ನೀವು ಇಲ್ಲಿಗೆ ಬರಬೇಕೆಂದು ಇಚ್ಛಿಸಿದರೆ ಸಮಯದ ಬಗ್ಗೆ ಗಮನವಿರಲಿ. ಬೆಳಗ್ಗೆ 6:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ, ಸಂಜೆ 5:30ರಿಂದ 9 ಗಂಟೆಯವರೆಗೆ. ಶನಿವಾರ ಮತ್ತು ಮಂಗಳವಾರ ಇಲ್ಲಿ ವಿಶೇಷ ಜನಜಂಗುಳಿ ಇರುತ್ತದೆ.
ಇಲ್ಲಿ ನಡೆಯುವ ಆಕು ಪೂಜೆ ಅಂದರೆ ವಿಳೆದೆಲೆ ಪೂಜೆ ಮತ್ತು ಸಿಂಧೂರ ಅಲಂಕಾರ ನೋಡಲು 2 ಕಣ್ಣು ಸಾಲದು. 16ನೇ ದಿನದಂದು ನೀವು ಬಂದು 16 ಪ್ರದಕ್ಷಿಣೆಗಳು ಹಾಕಿದ ನಂತರ ನೀವು ಕಟ್ಟಿರುವ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ದೇವರ ಮುಂದೆ ಕುಳಿತು ಇನ್ನೊಂದು ಸಂಕಲ್ಪ ಮಾಡಬೇಕು. 16 ದಿನಗಳ ಈ ದೀಕ್ಷೆ ಪೂರ್ತಿಯಾಗಿದೆ, ಇನ್ನು ನನ್ನ ಆಸೆ ಕೋರಿಕೆಗಳು ಹನುಮಂತನ ಮುಂದೆ ಇರಿಸುತ್ತೇನೆ ಎಂದು ಸಂಕಲ್ಪ ಮಾಡಿ ನೀವು ಅಲ್ಲಿಂದ ಹೊರಟು ನಿಮ್ಮ ಕೈಯಲ್ಲಿ ಕಟ್ಟಿರುವ ಕೇಸರಿ ದಾರವನ್ನು ದೇವರ ಮುಂದೆ ಇರಿಸಿ ಆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಮನೆಗೆ ಹೋಗಿ ಸಿಹಿಯಾಗಿ ಮಾಡಿ ಪ್ರತಿಯೊಬ್ಬರಿಗೆ ಹಂಚಿದರೆ ಈ ದೀಕ್ಷೆ ಪೂರ್ಣಗೊಂಡಂತೆ. ಮನಸ್ಸಿನಲ್ಲಿ ನಂಬಿಕೆ ಇಟ್ಟು ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತನಿಗೂ ಹನುಮಂತನು ಹರಸುತ್ತಾನೆ ಎಂಬುದು ಇಲ್ಲಿನ ಭಕ್ತರ ಅಚಲ ವಿಶ್ವಾಸ. ನೀವು ಕೂಡ ನಿಮ್ಮ ಕುಟುಂಬದೊಂದಿಗೆ ಒಮ್ಮೆ ಗಿರಿನಗರಕ್ಕೆ ಭೇಟಿ ನೀಡಿ ಆಂಜನೇಯನ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಬಜರಂಗಬಲಿ.